ನಿರ್ಣಯ ಪ್ರಾಧಿಕಾರ ನಿರ್ಣಯ 3 ಭೂ ಸ್ವಾಧೀನಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರದ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ವಿಸ್ತೀರ್ಣದ ಪೈಕಿ 50 ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಲು ತೀರ್ಮಾನಿಸಲಾಯಿತು. ಒಪ್ಪುವ ಜಾಗದಲ್ಲಿ 50 ಯಾರು ಒಪ್ಕೋತಾರೆ ಅವರು ಕೊಡೋದು. ಆಮೇಲೆ ಇದರಲ್ಲಿ ಯಾರ್ಯಾರು ಇದ್ರು ಗೊತ್ತಾ ಕಮಿಟಿನಲ್ಲಿ ಮೂಡಾರಲ್ಲಿ? ರಾಮದಾಸ್ ಯಾವ ಪಾರ್ಟಿಯವರು? ಬಿಜೆಪಿ. ಜಿಟಿ ದೇವೇಗೌಡ ಯಾವ ಪಾರ್ಟಿಯವರು? ಎಂಎಲ್ಎ ಅವರು. ಆಮೇಲೆ ನಾಗೇಂದ್ರ ಯಾವ ಪಾರ್ಟಿಯವರು? ಬಿಜೆಪಿಯವರು. ಎ ರಾಮದಾಸ್ ಬಿಜೆಪಿಯವರು. ನಿರ್ಣಯ ವಿಸ್ತೃತ ಚರ್ಚೆ ನಡೆದು ಇನ್ನು ಮುಂದೆ ಪ್ರಾಧಿಕಾರ ಭೂ ಸ್ವಾಧೀನಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿರುವ ಒಟ್ಟು ವಿಸ್ತೀರ್ಣದ 50% ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಬಹುದೆಂದು ಮತ್ತು 50-50 ಅನುಪಾತದಲ್ಲಿ ಭೂ ಪರಿಹಾರ ಪಡೆಯಲು ಇಚ್ಛಿಸದ ಪ್ರಕರಣಗಳನ್ನು ಮುಂದೂಡುವುದು ಸೂಕ್ತವೆಂದು ಬಹುಮತದಿಂದ ನಿರ್ಣಯಿಸಲಾಯಿತು. ಅವರೇ ಮಾಡಿದರು. ಆಮೇಲೆ ಈ ನಿರ್ಣಯದ ಪ್ರಕಾರ 909 ನಿವೇಶನಗಳು ಹಂಚಿಕೆಯಾಗಿರುತ್ತವೆ. 50-50 ನಲ್ಲಿ 909 ನಿವೇಶನಗಳು ಹಂಚಿಕೆಯಾಗಿರುತ್ತವೆ. ಆಮೇಲೆ ಪ್ರೋತ್ಸಾಹ ನಿವೇಶನಗಳಲ್ಲಿ 310 ನಿವೇಶನಗಳು ಹಂಚಲಾಗುತ್ತದೆ. ಬದಲಿ ನಿವೇಶನ ರೂಪದಲ್ಲಿ 109 ನಿವೇಶನಗಳನ್ನು ಹಂಚಲಾಗಿರುತ್ತದೆ. ಒಟ್ಟು 1328 ನಿವೇಶನಗಳನ್ನು ಪ್ರಾಧಿಕಾರ ದಿನಾಂಕ 20/11/2020 ಸಭೆಯ ನಿರ್ಣಯದ ಹಂಚಲಾಗಿರುತ್ತದೆ. ಒಂದು ಅಕ್ವಿಷನ್ ಮಾಡಿಕೊಂಡು ಆ ಜಮೀನಿಗೆ 50-50 ಕೊಡೋದು, ಒಂದು ಬದಲಿ ಇದು ಕೊಡೋದು, ಅಥವಾ ನಿವೇಶನಗಳಿಗೆ ಬದಲಿ ನಿವೇಶನ ಕೊಡೋದು, 50-50 ಕೊಡೋದು. ಅಕ್ವೈರ್ ಮಾಡ್ಕೊಳ್ಳದೆ ಸೈಟ್ ಮಾಡಿ ಹಂಚಿಬಿಟ್ಟಿದ್ದಾರಲ್ಲ ಅವ್ರಿಗೂ 50-50 ಕೊಡೋದು ಅಂತ ತೀರ್ಮಾನ. ನಮಗೆ ನಾವು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಇಲ್ಲಿಗಲಿಟಿ ಹೇಗಿದೆ? ಎಲ್ಲಿದೆ? ಎಲ್ಲ ಎ ರಾಮದಾಸ್, ಜಿಟಿ ದೇವೇಗೌಡ, ಭರ್ತಿ ಬೇಗೌಡ, ನಾಗೇಂದ್ರ ಇವರೆಲ್ಲ ಇದ್ದಂತ ಸಭೆ. ಎಲ್ಲ ಪಾರ್ಟಿಯವರು ಇದ್ದಾರೆ ಅಫ್ಕೋರ್ಸ್. ಒಟ್ಟು 175 ಸೈಟ್ಗಳನ್ನು ಕೊಟ್ಟಿದ್ದಾರೆ. 125 ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ. ಇದು ಒಂದೇ ಅಲ್ಲ, ವಿಜಯನಗರದ ಬಡಾವಣೆಯಲ್ಲಿ ಬೇರೆ ಬೇರೆಯವರು ಸೈಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನಮಗೂ ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ ವಾಟ್ ಈಸ್ ರಾಂಗ್? ಮೂಡಾದವರು ಅದು ಅಟಾನಮಸ್ ಬಾಡಿ ಅಲ್ವಾ? ಅವ್ರಿಗೆ ಮಾಡಿದ್ರೆ ಇದರಲ್ಲಿ ನನ್ನದಾಗಲಿ, ನನ್ನ ಹೆಂಡತಿದಾಗಲಿ, ನನ್ನ ಬಾಮೈದಾಗಲಿ ಪಾತ್ರ ಇದೆಯಾ? ಹೇಳಿ ನೀವೇ. ನಂದಾಗಲಿ, ನನ್ನ ಹೆಂಡತಿದಾಗಲಿ, ನನ್ನ ಬಾಮೈದ್, ನಮ್ಮ ಜಮೀನನ್ನ ನೀವು ತಕೊಂಡು ಸೈಟ್ ಮಾಡಿ ಹಂಚಿಬಿಟ್ಟು ಬೇರೆಯವ್ರಿಗೆ ಹೆಂಗ್ ಕೊಟ್ಟಿದ್ದೀರಿ ಹಂಗೆ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಅದು ನಾವು ಮಾಡಿರೋದು ತಪ್ಪು ಅಂತ ಮೂಡ ಒಪ್ಕೊಂಡು ಮಾಡಿರೋದು. ಇದರಲ್ಲಿ ಅಕ್ರಮ ಏನಿದೆ, ಇಲ್ಲಿಗಾಲಿಟಿ ಏನಿದೆ? ಸೊ ಅಬ್ಸಲ್ಯೂಟ್ಲಿ ಮೈ ರೋಲ್ ಈಸ್ ನಾಟ್ ದೇರ್. ಮತ್ತೆ ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್.